ಹಸುವಿನಿಂದಿದ್ದಾನೆ. ನೀವ್ ಹೀಗ್ ಮಾತಾಡಿ ಅವನ್ನ ಗಾಯಗೊಳಿಸ್ಬೇಡಿ. ಅವನಿಗೆ ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇದೆ. ನಿಜ ಅಲ್ವಾ ಪಾಂಡುರಂಗ? ನಿನಗ್ ನಾವಂದ್ರೆ ತುಂಬಾ ಇಷ್ಟ, ಹೌದಲ್ವಾ? ಅಪ್ಪ, ಪಾಂಡುರಂಗನಿಗ್ ನಾವಂದ್ರೆ ಇಷ್ಟ. ನೀವ್ ಹೀಗ್ ಮಾತಾಡ್ಬೇಡಿ. ಯಾಕೆ ಮಾತಾಡ್ಬಾರ್ದು? ಯಾಕೆ ಮಾತಾಡ್ಬಾರ್ದು? ಹಗಲು ರಾತ್ರಿ ಅವನ್ ಧ್ಯಾನದಲ್ಲೇ ನಾವು ಕಳೆದಿದ್ದೀವಿ. ನಮಗ್ ಬೆಂಬಲವಾಗಿರ್ತಾನೆ ಅಂತ ಅವನ್ನೇ ನಂಬಿದ್ವಿ. ಬರ್ತಾನೆ ಅನ್ಕೊಂಡಿದ್ದೆ, ನಮ್ ಪರವಾಗಿ ನಿಲ್ತಾನೆ ಅನ್ಕೊಂಡಿದ್ದೆ. ನಮ್ಮೇಲೆ ದಯೆ ಕರುಣೆ ಇದ್ರೆ ತಾನೆ. ಇಲ್ಲ, ಅಷ್ಟು ಗೊತ್ತ ತಪ್ಪೆಲ್ಲ ನಮ್ದೆ. ಯಾಕಂದ್ರೆ ಅವನ್ ಯಾವತ್ತೂ ತಪ್ಪು ಮಾಡದೇ ಇಲ್ವಲ್ಲ. ಇವತ್ತು ನಾವು 10 ಜನರು ಮುಂದೆ ಅವಮಾನಕ್ಕೊಳಗಾದ್ವಿ ಅಲ್ವಾ? ಅವನಿಗೆ ತುಂಬಾ ಸಂತೋಷ ಆಗಿರುತ್ತೆ. ನಾವು ಅಳ್ತಿರೋದನ್ನ ನೋಡಿ ಪರಮಾನಂದ ಆಗಿರುತ್ತೆ. ಹಾಗನ್ಬೇಡಿ ಅಪ್ಪ. ನನ್ ಪಾಂಡುರಂಗನ್ ಬಗ್ಗೆ ಈ ರೀತಿ ಮಾತಾಡ್ಬೇಡಿ. ನೀವ್ ಹೀಗ್ ಮಾತಾಡಿದ್ರೆ ಅವನಿಗೆ ತುಂಬಾ ನೋವಾಗುತ್ತೆ. ದಯವಿಟ್ಟು ಅವನಿಗೇನು ಅನ್ಬೇಡಿ. ನಮ್ ಪಾಂಡುರಂಗನ್ನ ನೀವೇನು ಅನ್ಬೇಡಿ. ನಮ್ ಪಾಂಡುರಂಗನ? ನಮ್ ಪಾಂಡುರಂಗ ಅಲ್ಲ ಸಕ್ಕು. ಅಪ್ಪ, ಅಲ್ವೇ ಅಲ್ಲ? ಅಪ್ಪ, ಇವನೀಗ ಯಜಮಾನ್ರು ಪಾಂಡುರಂಗನಾಗ್ ಬದಲಾಗಿದ್ದಾನೆ. ನಮ್ ಪಾಂಡುರಂಗ ಅಲ್ಲ. ಇಲ್ಲ ಅಪ್ಪ, ಅವನು ನಮ್ ಪಾಂಡುರಂಗನೇ. ಪಾಂಡುರಂಗ ಯಾವತ್ತಿದ್ರು ನಮ್ಮವನೇ. ಪಾಂಡುರಂಗ ನಮಗ್ ಮಾತ್ರ ಸ್ವಂತ. ಅವನು ನಮ್ಮವನೇ. ಇವತ್ತು ಸಿಹಿ ತಿಂಡಿಗಳ ಜೊತೆ ಊಟ ಮಾಡ್ಲೇಬೇಕು. ನಾನಿವತ್ತು ದೊಡ್ಡ ಗೆಲುವು ಸಾಧಿಸಿದ್ದೀನಿ. ಊರಿನ ಜನರ ಮುಂದೆ ಶಿವಪ್ಪ ತಲೆ ತಗ್ಸೋ ಹಾಗೆ ಮಾಡಿದೀನಿ ನಾನು. ಅವಮಾನ ಆಗೋ ಹಾಗೆ ಮಾಡಿದೀನಿ ನಾನು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ನೆಲದ ಮೇಲೆ ಬಿದ್ದು ಹೊರಳಾಡ್ತಿದ್ದಾನೆ. ಅಯ್ಯೋ ದೇವ್ರೆ, ನೀವ್ ಹೇಳ್ತಿರೋದ್ ನಿಜಾನಾ? ಮತ್ತೆ ಏನು ಅಂದ್ರೆ ನೀವು ಬಾಣದ ತರ ತುಂಬಾ ವೇಗವಾಗಿ ಹೋಗ್ತಿದ್ದೀರಾ. ಅನ್ಯಾಯವಾಗಿ ನಿಮ್ಮನ್ನ ದುಷ್ಟ ಅಂದವರಿಗೆ ಸರಿಯಾಗಿದೆ. ನಾನ್ ಹೇಳ್ತಿರೋದು ನಿಜ ಅಂದ್ರೆ ಆ ಶಿವಪ್ಪಂದು ತುಂಬಾ ಕೆಟ್ಟ ಸ್ವಭಾವ. ಅವನಿಗೆ ಎಷ್ಟು ಧೈರ್ಯ ಇದ್ರೆ ನಿಮ್ಮನ್ನೇ ಪಂಚಾಯ್ತಿ ಕರೀತಾನೆ. ತಕ್ಕ ಶಾಸ್ತಿ ಆಗಿದೆ ಬಿಡಿ. ಅದ್ ಸರಿ ಬಿಡಿ. ಏನು ಅಂದ್ರೆ ಶಿವಪ್ಪ ನಿಮ್ ಹತ್ರ ತಗೊಂಡಿದ್ದು 10 ಹೊನ್ನು. ಅವನು ಆ ಸಾಲ ಪೂರ್ತಿ ತೀರ್ಸಿದಾನೆ. ಮತ್ತೆ ಪತ್ರದಲ್ಲಿರೋ 10 ಹೊನ್ನು 110 ಹೇಗಾಯ್ತು? ಏಯ್ ಕಾವೇರಿ, ಸಿಹಿಯಾಗಿ ಮಾತಾಡಿ ವಿಷಯ ತಿಳ್ಕೋಬೇಕು ಅನ್ಕೊಂಡಿದ್ಯಾ? ನನ್ಗೇನು ಹೇಳ್ಬೇಡಿ ಬಿಡಿ. ನನಗೆ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ತಿಳ್ಕೊಳ್ಳೋಣ ಅಂತ ಕೇಳ್ದೆ. ಹೇಳೋಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ ಬಿಡಿ. ಏಯ್ ನಿಲ್ಲು. ದೊಡ್ಡ ನಾಟಕನೇ ನಡೀತು ಇವತ್ತು. ವಿವರವಾಗಿ ಹೇಳ್ತೀನಿ. ಏನಾಯ್ತಂದ್ರೆ, ಹೇಗೆ ಹೆಬ್ಬಾವಿನ ಬಾಯಿಗೆ ಸಿಕ್ಕಾಕೊಂಡವ್ರನ್ನ ಬಿಡಿಸೋಕ್ ಆಗಲ್ವೋ ಹಾಗೆ ನನ್ನ ಹತ್ರ ಸಾಲ ತಗೊಂಡವ್ರು ಯಾವತ್ತೂ ಋಣಮುಕ್ತರಾಗೋಕ್ ಆಗಲ್ಲ. ಬಂಗಾರದಂತ ಮಾತು. ಜಾಸ್ತಿ ಏನ್ ಕಷ್ಟಪಟ್ಟಿಲ್ಲ. ಇಲ್ಲಿ ಎಷ್ಟು ಬರ್ದಿದೆ? 10. ಇದನ್ನ 110 ಮಾಡು. ಹಾಗೆ ಹೇಗ್ ಮಾಡಕ್ಕಾಗತ್ತೆ ಯಜಮಾನ್ರೆ? ಅಯ್ಯೋ ಮೂರ್ಖ, ನಿನ್ಗಿದು ಕೂಡ ಗೊತ್ತಿಲ್ವಾ? 10 ಹಿಂದೆ ಸ್ವಲ್ಪ ಜಾಗ ಖಾಲಿ ಇದೆ ಅಲ್ವಾ? 10 ಹಿಂದೆ ನೋಡೋ ಇಲ್ಲಿ 1 ಬರ್ದ್ರೆ ಎಷ್ಟಾಗತ್ತೆ? 110. ಈಗ ನಿನ್ ಕೆಲ್ಸ ಮಾಡು, ತಗೋ. ನಾನು ನವಕೋಟಿ ನರೋತ್ತಮ. ಸುಳ್ಳನ್ನ ನಿಜ ಮಾಡ್ತೀನಿ, ನಿಜಾನ ಸುಳ್ಳು ಮಾಡ್ತೀನಿ. ನನ್ನ ಹತ್ರ ಇಟ್ಕೊಂಡ್ರೆ ಸಾಯ್ತಾರೆ. ಇದು ಶಿವಪ್ಪಂಗೆ ಅರ್ಥ ಆಗ್ತಿಲ್ವೇ? ತನ್ನ ಬಾಯಿಗೆ ಸಿಕ್ಕವರನ್ನ ಹೆಬ್ಬಾವು ಹೇಗೆ ಹಿಂಡಿ ಹಿಪ್ಪೆ ಮಾಡಿ ಮುಗಿಸುತ್ತೋ ಹಾಗೆ ಶಿವಪ್ಪನ್ನು ಅದೇ ರೀತಿ ಮಾಡ್ತೀನಿ. ಅವನಿಗೆ ಭಾವಿ ಅಳಿಯ ಅಂದ್ರೆ ನಾನು ಎಷ್ಟು ಮುಖ್ಯವಾದವನು ಅಂತ ಅವನಿಗೆ ಗೊತ್ತಿಲ್ಲ. ಹೌದು ಹೌದು, ನಿಜಾನೇ. ಈಗ ನನ್ಗೊಂದು ಅದ್ಭುತವಾದ ವಿಷಯ ಸಿಕ್ತು. ಉಮಾ, ಓ ಉಮಾ, ಅತ್ತೆ ಏನಾಯ್ತು? ಬಂದ್ಯಾ? ಅಲ್ಲಿ ನೋಡು, ಅವಳು ಮಾಡಿರೋ ಘನ ಕಾರ್ಯ ನೋಡು.
ನಾನು ಅವಳನ್ನ ಕೂಡ್ ಹಾಕಿದ್ರೆ ಸೀರೆ ಸಹಾಯದಿಂದ ಮೇಲ್ ಹತ್ತಿ ಹೊರಗ್ ಬಂದಿದ್ದಾಳೆ. ಈಗ ನಂಗೆ ಅರ್ಥ ಆಯ್ತು, ಆವಾಗ್ಲೇ ಅವಳು ಯಾಕೆ ಕುಂಟುತ್ತಾ ನಡೀತಿದ್ಲು ಅಂತ. ಪಾಂಡು, ಏ ಪಾಂಡು, ಏನ್ ಮುತ್ಕಮ್ಮ? ಏನೋ ಮಾಡೋದೆಲ್ಲ ಮಾಡಿ ಏನ್ ಮುತ್ಕಮ್ಮ ಅಂತ ನನ್ನನ್ನೇ ಕೇಳ್ತೀಯ? ಈ ಸೀರೆ ಯಾರ್ ಕಟ್ಟಿದ್ದು? ಹ, ಪ್ರಶ್ನೆಗೆ ಉತ್ತರ ಕೊಡು. ಅತ್ತೆ, ಅವನಿನ್ನ ಚಿಕ್ಕ ಹುಡ್ಗ, ಅವನನ್ ಕೇಳಿದ್ರೆ ಏನ್ ಹೇಳ್ತಾನೆ? ಚಿಕ್ಕ ಹುಡ್ಗನ? ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಅದು ಇವನಿಗೆ ಸರಿಯಾಗಿ ಹೊಂದತ್ತೆ. ಇವನಿಗೆ ಅಪಾರವಾದ ಬುದ್ಧಿವಂತಿಕೆ ಇದೆ. ಹೇಳೋ, ಇಲ್ಲಾಂದ್ರೆ ಒಂದ್ ಸರಿಯಾಗಿ ಕೊಡ್ತೀನಿ. ಬೇಡ ಬೇಡ, ಪಾಪ ಹುಡುಗಿ ಪಂಚಾಯ್ತಿ ನೋಡ್ಬೇಕಂದ್ಲು. ಮನೇಲಿದ್ಲೆಲ್ಲ ತುಂಬಾ ಗಾಬರಿ ಆಗಿದ್ಲು. ನಮ್ಮಪ್ಪ ಒಬ್ರೇ ಇದಾರೆ ಅಂತ ಒಂದೇ ಸಮಾನೇ ಹೇಳ್ತಾ ಇದ್ಲು. ಹೇಗೋ ನಾನ್ ಮನೆ ಮೇಲೆ ಹತ್ತಿದ್ದೆ. ಅಲ್ಲಿ ಕೂತ್ಕೊಂಡ್ ಪಂಚಾಯ್ತಿಯಲ್ಲಿ ಏನಾಗ್ತಿತ್ತು ಅಂತ ವಿವರವಾಗಿ ಹುಡುಗಿಗೆ ಹೇಳ್ದೆ. ಅದೆಲ್ಲ ಕೇಳಿ ಅವ್ಳು ಬೇಜಾರ್ ಮಾಡ್ಕೊಂಡ್ಲು. ಅದಕ್ಕೆ ನಾನು ಮೇಲಿಂದ ಸೀರೆ ಹಾಕಿ ಇಟ್ಕೋ ಅಂದೆ. ಹುಡುಗಿ ಅದನ್ನ ಇಟ್ಕೊಂಡ್ ಮೇಲಕ್ ಬಂದ್ಲು. ಅದು ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ನೀವ್ ತುಂಬಾ ಬುದ್ಧಿವಂತಿಕೆಯಿಂದ ಪತ್ರನ ಬದಲಾಯಿಸಿದ್ರಿ. ಅಂದ್ರೆ 10 ಹೊನ್ನ ಇರೋದನ್ನ 110 ಮಾಡಿದ್ರಿ. ಅದ್ರ ಜೊತೆಗೆ ಸಕ್ಕು ಮದ್ವೆ ಬಗ್ಗೆ ಕೂಡ ಬರ್ದಿದ್ರೆ ಸರಿ ಹೋಗಿರೋದು. ಆಗ ಶಿವಪ್ಪ ತಾನೇ ಬಂದು ಮಗಳನ್ನ ಮದ್ವೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದ. ಇಲ್ಲ 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 ಇಲ್ಲ, ನಾವು ಹಾಗೆ ಮಾಡಬಾರ್ದು. ನೀನೇ ಅಲ್ವಾ ನನಗೆ ಗೋಪು ಶಾಸ್ತ್ರಿಗಳ ಮಾತು ನೆನಪು ಮಾಡಿದ್ದು. ನಾನು ರಾಕ್ಷಸ ವಿವಾಹ ಮಾಡ್ಕೋಬಾರ್ದು ಅಂತ. ನೋಡ್ತಾ ಇರು, ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ ಶಿವಪ್ಪ ನನ್ನ ಕಾಲಿಗೆ ಬೀಳ್ತಾನೆ, ಕೇಳ್ಕೊಳ್ತಾನೆ, ಬೇಡ್ಕೊಳ್ತಾನೆ, ನನ್ ಸಕ್ಕುನ ಮದುವೆ ಮಾಡ್ಕೊಳ್ಳಿ ಅಂತ. ಸಕ್ಕು ಕೂಡ ಮದುವೆ ಮಾಡ್ಕೊಳ್ಳಿ ಅಂತಾಳೆ. ನೀವು ಗುಡಿ ಬಾಗ್ಲು ತೆಗೆದ್ರೆ ಸಾಕು, ಮದುವೆ ಮಾಡ್ಕೋತೀನಿ ಅಂತಾಳೆ. ಬರ್ತಾರೆ, ಅವರು ಬರ್ತಾರೆ. ಆ ಸಮಯ ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಬಾ, ಕದ್ಲಾಡ್ದೆ ಇಲ್ಲೇ ನಿಂತ್ಕೋ. ನಾನೇನ್ ಹೇಳ್ದೆ, ನೀನೇನ್ ಮಾಡ್ದೆ?